ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮಮ್ಮ ಸ್ನ್ಯಾಕ್ಸ್ಗೆ ರುಚಿಯಾದ ಉದ್ದಿನ ವಡ ಮಾಡ್ತಾ ಇದ್ದಾರೆ. ಅದು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಫಸ್ಟ್ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಮೈ ಮಾಮ್, ಮೈ ಪ್ರಿಟಿಯೆಸ್ಟ್ ಮಾಮ್. ಹಾಯ್ ಮಮ್ಮಿ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮೈ ಡಾಟರ್ಸ್ ಯೂಟ್ಯೂಬ್ ಚಾನಲ್. ಎಸ್, ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಸಿಂಪಲ್ ಆಗಿ ಈಸಿಯಾಗಿ ಉದ್ದಿನ ವಡ ಮಾಡಿ ತೋರಿಸ್ತೀನಿ. ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಆಫ್ ಕೋರ್ಸ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಈ ರೆಸಿಪಿಗೆ ಫ್ಯಾನು, ಬಂದು ತಿಂದು ಹೋಗ್ತಾರೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ಇಸ್. ಅವ್ರಿಗೆ ಸೇರ್ಲಿ ಫಸ್ಟ್, ಅವ್ರಿಗೆ ಇಷ್ಟ ಆಗ್ತದಲ್ಲ. ಓಕೆ, ಲೆಟ್ಸ್ ಬಿಗಿನ್. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾವು ನೋಡೋಣ. ಸೊ ಇದು ಉದ್ದಿನ ಬೇಳೆ ನಾನು ಮಧ್ಯಾಹ್ನ ನೆನೆ ಇಟ್ಟಿದ್ದೆ. ಓಕೆ, ಇವಾಗ ಮಿಕ್ಸರ್ಗೆ ಹಾಕಬೇಕು. 3 hours ನೆನೆ ಇಡಬೇಕು. ಓಕೆ. ಸೊ 1 ಕಪ್ ಉದ್ದಿನ ಬೇಳೆನ ನಾವು ತಗೊಂಡು ಇಲ್ಲಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಡ್ರೈನ್ ಮಾಡಿ ನೀರಲ್ಲಿ 3 hours ನೆನೆಸಿಡಬೇಕು. ಆಮೇಲೆ ಈಗ ಒಂದು 5-6 ಹಸಿಮೆಣಸಿನ್ಕಾಯಿ, ಅದನ್ನ ಸಣ್ಣ ಕಟ್ ಮಾಡ್ಕೊ. ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್. ಓಕೆ. ಆಮೇಲೆ ಇದು 4 ಟೇಬಲ್ ಸ್ಪೂನ್ ಇದು ಕೊಬ್ಬರಿ, ಹಸಿ ಕೊಬ್ಬರಿ. ಓಕೆ. ಆಮೇಲೆ ಇದು ಹ್ಯಾಂಡ್ಫುಲ್ ಆಫ್ ಕೊರಿಯಾಂಡರ್. ಅಂದ್ರೆ ಇದು 1 ಗ್ಲಾಸ್ ಉದ್ದಿನ ಬೇಳೆ. ನಾನು ಮಾಡ್ತಿರೋದು 1 ಗ್ಲಾಸ್ ಉದ್ದಿನ ಬೇಳೆ. ಓಕೆ, 1 ಗ್ಲಾಸ್ ಉದ್ದಿನ ಬೇಳೆ. ಓಕೆ ಓಕೆ, ಇದನ್ನ ಈಗ ಮಿಕ್ಸರ್ಗೆ ಹಾಕೋಣ. ಓಕೆ. ನಾವು ಜಾಸ್ತಿ ಗಟ್ಟಿಯಾಗಿ ರುಬ್ಕೋಬೇಕು, ಅಂದ್ರೆ Okay. ಜಾಸ್ತಿ ಎಣ್ಣೆ ಇದು ಹಿಡಿಯೋದಿಲ್ಲ. ನಾವು ಗಟ್ಟಿ ರುಬ್ಕೊಂಡ್ರೆ ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಎಷ್ಟು ಇರ್ಬೇಕಂತ. ಆ ಥರ ಮಾಡ್ಕೊ. ಓಕೆ ಓಕೆ. ಆ್ಯಕ್ಚುಲಿ ಉದ್ದಿನ ವಡ ಗೋಸ್ ವೆರಿ ವೆಲ್ ವಿತ್ ಇಡ್ಲಿ ಚಟ್ನಿ, ವಡ ಸಾಂಬಾರು ಭಾಳ ಅದ್ರ ಕಾಂಬಿನೇಷನ್ ಚಲೋ ಇರ್ತದೆ. ಬಟ್ ಇದು ನಿಮ್ಗೆ ಯಾವಾಗಾರ ಸಂಜೆಗೆ ಚಹಾ ಜೋಡಿ, ಕಾಫಿ ಜೋಡಿ ಮಾಡ್ಕೊಳ್ಳೋದಿದ್ರು ಮಾಡ್ಬೋದು. ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಓಕೆ, ತೋರಿಸ್ತೀನಿ. ಜಾಸ್ತಿ ಹಾಕೋಬಾರ್ದು. ಓಕೆ, ಈ ಥರ ಇಷ್ಟಿದ್ರೆ ಸಾಕು. ಸೊ ಇದು ರೆಡಿ ಆಯ್ತು. ಈಗ ಇಟ್ಟು ಓಕೆ, ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿರ್ತಾರೆ, ನಿನ್ನ ಆಕ್ಸೆಂಟ್ ಹುಬ್ಳಿ ಧಾರವಾಡ ಥರ ಇದೆ ಅಂತ. ನಾನು ಹುಬ್ಳಿ ಧಾರವಾಡ ಭಾಷೆದಾಗ ಮಾತಾಡ್ಲಿಕ್ಕೆ ಭಾಳ ಖುಷಿ ಅನಿಸ್ತದೆ. ಹಂಗೆ ಮಾತಾಡು. ನಮ್ಮ ಭಾಷೆದಾಗ ಮಾತಾಡ್ಲಿಕ್ಕೆ ಒಂಥರ ಕಂಫರ್ಟೇಬಲ್, ಖುಷಿ. ಜೀರಿಗೆ ಹಾಕ್ಬೇಕು. ಇಷ್ಟು ಜೀರಿಗೆ ಹಾಕ್ಬೇಕು. ಇಷ್ಟು ಜೀರಿಗೆ ಹಾಕ್ಬೇಕು. ಹಿಂಗು ಎಷ್ಟು? ಇಷ್ಟು ಹಾಕ್ಬೇಕು. 1/4 ಸ್ಪೂನ್. ಅಷ್ಟು ಹಿಂಗಾಯ್ತಾ. ಆಮೇಲೆ ರುಚಿಗೆ ತಕ್ಕ ಉಪ್ಪು. ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೇಕು ಇಟ್ಟು, ಯಾಕಂದ್ರೆ ಉಪ್ಪು ಸರಿ ಆಗಿದೆ. ಹೌದು. ಸೊ ಈಗ ಕೊತ್ತಂಬರಿ ಹಾಕ್ಲಿಕ್ಕತ್ತೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ. ಆಮೇಲೆ ಕೊಬ್ಬರಿ. ಓಕೆ. ಹಸಿ ಕೊಬ್ಬರಿ. ಆಮೇಲೆ ಹಸಿಮೆಣಸಿನ್ಕಾಯಿ. ನಿಮಗೆ ಇನ್ನೂ ಸ್ಪೈಸಿ ಬೇಕಂದ್ರೆ ಇನ್ನೂ ಹಾಕೋಬೋದು. ಈಗ ಇದನ್ನೆಲ್ಲ ಇದು ಮಾಡ್ಬೇಕು. ಓಕೆ, ಕೈ ಆಡಿಸ್ಕೋಬೇಕು. ಆಡಿಸ್ಬೇಕು. ಏನು ಡಿಫ್ರೆನ್ಸ್ ಅನಿಸುತ್ತೆ ಹುಬ್ಳಿ ಧಾರವಾಡ ಅಡುಗೆ ಮತ್ತು ಬೆಂಗಳೂರು ಅಡುಗೆಯಲ್ಲಿ? ಹಂಗೇನಿಲ್ಲ, ನಮ್ದ್ರಾಗ ಸ್ವಲ್ಪ ಎಲ್ಲ ಸ್ಪೈಸಿ ಇರ್ತದೆ. ನಾವು ದಿನಾ ಚಪಾತಿ ಪಲ್ಯ ಎಲ್ಲ ತಿಂತೀವಿ, ಇಲ್ಲಿ ಯಾವಾಗ ಒಮ್ಮೆ ತಿಂತಾರ. ಇಲ್ಲಿ ಅನ್ನ ಜಾಸ್ತಿ, ರೈಸ್ ಐಟಮ್ ಜಾಸ್ತಿ. ನಮ್ಮ ಕಡೆ ಬಕ್ರಿ ಅಲ್ಲ, ಬಕ್ರಿಗೆ ಚಪಾತಿ ಪಲ್ಯ, ಅನ್ನ ಸಾರು ಎಲ್ಲ ಇರ್ತವೆ ಅವರು. ಆಮೇಲೆ ನಾಷ್ಟ ನಮ್ಮದು ಇಡ್ಲಿ ದೋಸೆ ಸೇಮ್, ತೋಸೆ ಚೂರ್ಮರಿ, ತೋಸೆ ಅವಲಕ್ಕಿ, ಈ ಥರ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಓಕೆ ಗೈಸ್, ಸೊ ಬ್ಯಾಟರ್ ರೆಡಿ ಇದೆ. ಬಟ್ ಎಣ್ಣೆ ಚಲೋ ಕಾಯ್ಬೇಕು. ಓಕೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಸೊ ಅಲ್ಲಿ ತನಕ ಸ್ವಲ್ಪ ಚಿಟ್ ಚಾಟ್ ಮಾಡುವ ಅಮ್ಮ ಜೊತೆ. ಸೊ ಮಮ್ಮಿ, ಹುಬ್ಳಿ ಧಾರವಾಡ ಭಾಷೆಯಲ್ಲಿ ಏನಾದ್ರು ಮಾತಾಡು. ಹೇಳಬೇಕು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಉದ್ದಿದ ಅವಲಕ್ಕಿ, ಮಂಡಕ್ಕಿ, ಬಜ್ಜಿ ಅಂತ ಇರ್ತದೆ. ಮುಂಜಾನೆ ಸೇಮ್ ತೋಸಿದ ಅವಲಕ್ಕಿ, ತೋಸಿ ಚುರುಮರಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಸೇಮ್ ಇದೇ ಇರ್ತದೆ. ಆಮೇಲೆ ಇದು ತಾಲಿಪಿಟ್ಟು. ಅಕ್ಕಿ ತಾಲಿಪಿಟ್ಟು ಮತ್ತು ಜೋಳದ ತಾಲಿಪಿಟ್ಟು ಎರಡೂ ಭಾಳ ರುಚಿ ಆಗ್ತದೆ. ನೀನು ತೋರಿಸಿ ಚುರುಮರಿದು ರೆಸಿಪಿ ಅದು ಒಂದು ಮಾಡ್ತೀನಿ ಅಲ್ವಾ? ಬಿಕಾಸ್ ಇವ್ರಿಗೆಲ್ಲ ಗೊತ್ತಿರಲ್ಲ. ಭಾಳ ರುಚಿ ಆಗ್ತದೆ, ಭಾಳ ಟೇಸ್ಟಿ ಆಗ್ತದೆ. ಚುರುಮರಿ ಜೋಡಿ ಬೇಕಾದ್ರೆ ನೀವು ಬಜ್ಜಿ ಮಾಡ್ಕೊಂತಿದ್ರು ಚಲೋ ಆಗ್ತದೆ. ಬೇಕಾದ್ರೆ ಈ ವಡಾನು ಮಾಡ್ಕೊಂತಿದ್ರು ಬರ್ತದೆ. ವಡ ಗೋಸ್ ವೆಲ್ ವಿತ್ ಎವ್ರಿಥಿಂಗ್. ಇಡ್ಲಿ, ಚಟ್ನಿ, ವಡ, ಸಾಂಬಾರು, ಮತ್ತು ಇವನ್ ವಿತ್ ಆಲ್ ಅದರ್ ಟಿಫಿನ್ ಆಲ್ಸೋ. ವಿಲ್ ಸಿ ಹೌ ಇಟ್ ಕಮ್ಸ್. ಇನ್ನ ಕಾಯ್ಬೇಕಾ? ಕಾಯ್ಬೇಕು. ನಿನ್ನ ಫೇವ್ರೆಟ್ ಡಿಶ್ ಏನು ಮಮ್ಮಿ? ಇನ್ನಂಗೆಲ್ಲ ಸೇರ್ತದೆ. ಸಮೋಸ. ನಮ್ಮಮ್ಮಗೆ ತುಂಬ ಸಮೋಸ ಇಷ್ಟ. ಸಮೋಸ ಬಾರಿಸಿರ್ತಾರೆ. ಸಮೋಸ, ವಡ, ದೋಸೆ. ನಮ್ಮಮ್ಮ ದೋಸೆ ಸೂಪರಾಗಿ ಮಾಡ್ತಾರೆ ಗೈಸ್. ಮಸಾಲೆ ದೋಸೆ ಅಂತೂ ಸೋ ಗುಡ್, ಯುನೋ, ಮಸ್ತಾಗಿ ಮಾಡ್ತಾರೆ. ನಡು ಪಲ್ಯ ಇಟ್ಬಿಟ್ಟು ಚಟ್ನಿ ಪುಡಿ ಹಾಕಿ ಸೂಪರಾಗಿ ಮಾಡ್ತಾರೆ. ಕಾದಿದ್ಯಾ ಮಮ್ಮಿ ಎಣ್ಣೆ? ಜಸ್ಟ್ ಹಿಂಗೆ ಒಂದು ಡ್ರಾಪ್ ಹಾಕಿ ನೋಡೋಣ. ಅಂದರೆ ಅದು ಎದ್ದು ಬಿಡ್ತಾರೆ. ಓಕೆ.
ಆಮೇಲೆ ನಾ ಉದ್ದಿನ ವಡ ಅಂದ್ರೆ ಆ ಥರ ಹೋಟೆಲ್ ಉದ್ದಿನ ವಡ ಥರ ಆಗೋದಿಲ್ಲ ಇದು, ಸಣ್ಣ ಸಣ್ಣ ಮಾಡಿರ್ತೀನಿ. ನಮ್ದು ಸಣ್ಣ ಸಣ್ಣ ಇರ್ತಾವ. ಎಣ್ಣೆ ಕಾದಿದೆ, ಲೆಟ್ಸ್ ಸ್ಟಾರ್ಟ್. ಸೊ ಹೇಗೆ ಹಾಕ್ತೀವಿ ಅಂತ ಹೇಳ್ಕೊಟ್ಬಿಡು. ಹಾಂ, ಇಟ್ ಟರ್ನ್ಸ್ ಗೋಲ್ಡನ್ ಬ್ರೌನ್. ಗೋಲ್ಡನ್ ಕಲರ್ ಆಗಬೇಕು, ಕ್ರಿಸ್ಪಿ ಆಗುತ್ತೆ. ಸೊ ಈ ಡಿಶ್ ನೀವೇ ಇನ್ವೆಂಟ್ ಮಾಡಿದ? ಹೇಳ್ಬಿಡಿ ಗೈಸ್, ನೀವು ಇದು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ಹೇಳಬೇಕು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಸೊ ಹಿಂಗೆ ಹೊಡಾಕ್ಬೇಕು. ಈಗ ಹೊಳ್ಳು ಹಾಕಬೇಕು ಅಂದರೆ ತಿರುಗಿಸ್ಬೇಕು ಅಂತ. ಸೊ ಗೋಲ್ಡನ್ ಬ್ರೌನ್ ಆಗಬೇಕಾ? ಎರಡು ಕಡೆ ಅದು ಚಲೋ ಕರಿಬೇಕು. ಫ್ಲಫಿಯಾಗಿ ಉಬ್ಬಿದೆ ಎಲ್ಲ, ಉಬ್ಬಬೇಕು. ಓಕೆ, ಚಲೋ ಆಗಿದೆ. ಇಟ್ಸ್ ಲುಕಿಂಗ್ ಸೊ ಯಮ್ ಅಂಡ್ ಕಾಫಿ ಅಥವಾ ಚಹಾ ಏನು ಮಾಡ್ಕೊಡ್ಲಿ? ನನಗೆ ಕಾಫಿ, ನಿಂಗೆ? ನಾನು ಚಹಾ. ನಂಗಂತೂ ಕಾಫಿ ತುಂಬ ಇಷ್ಟ. ನಮ್ಮಮ್ಮಗೆ ಮಾತ್ರ ಟೀ ತುಂಬ ಇಷ್ಟ. ಟೀ ಕಾಫಿ ಎರಡು ಜಾಸ್ತಿ ಸಂಜೆಗೆ ಇದು ಚಹಾ, ಮುಂಜಾನೆ ಟಿಫಿನ್ ಆದಮೇಲೆ ಕಾಫಿ. ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಕಮೆಂಟ್ ಮಾಡಿ. ನಮ್ಮ ಅಜ್ಜಿ ಹಿಂದೆಯಿಂದ ನೋಡ್ತಿದ್ದಾರೆ. ಹಾಯ್ ಅಜ್ಜಿ. ಬಾ ಅಮ್ಮ. ಹಾಯ್ ಅನ್ನ. ಅಮ್ಮ ಒಡಾಗ ಕೊಡ್ತೀನಿ, ಬಾ ತಿನ್ನು. ಎಲ್ಲಿ ಹೋಗ್ಬಿಟ್ಟಿದೆ ಹಾಲನ್ನ ಬಿಟ್ಟು? ಹೋಗಿದೆ. ಗೈಸ್, ಬಿಸಿ ಬಿಸಿಯಾದ ವಡ ಕಾಫಿ ರೆಡಿ. ಗೈಸ್, ಆಚೆ ಫುಲ್ ಮಳೆ ಬರ್ತಿದೆ. ಪರ್ಫೆಕ್ಟ್ ಟೈಮಿಂಗ್ ವಡ ಮಾಡಿದ್ದು, ಕಾಫಿ ಮಾಡಿದ್ದು. ಓಕೆ ಗೈಸ್, ಬಿಸಿ ಬಿಸಿಯಾದ ವಡ ಕಾಫಿ ರೆಡಿ. ಹೊರಗ್ ಮಳಿನೂ ಬರ್ಲಿಕ್ಕೆ What a timing. ಚಹಾ ಎಲ್ಲ So, let's ಮಸ್ತ್ ಆಗ್ತದೆ. Okay. Wow, oh my god, this is so crispy guys. I'm a fan. So good. ಅವ್ರು ಎಲ್ಲ ಮಾಡಿ ಚಲೋ ಆಗಿದೆ ಅಂತ ಹೇಳಿದ್ರೆ ಖುಷಿ ಅನಿಸ್ತಾರೆ. ಅವರು ಎಲ್ಲ ತಿಂದ್ರು. So crispy, so spicy. ಇನ್ನೂ ಸ್ಪೈಸಿ ಬೇಕಂದ್ರೆ ಇನ್ನ ಹಸಿಮೆಣಸಿನ್ಕಾಯಿ ಹಾಕೋಬಹುದು. so good. Oh my god. Come on, mummy, ನೀರು ತಿನ್ನು. ಯಾವಾಗಲೂ ತಿಂದಿರ್ತೀನಿ. Can you hear that? If you could hear, comment it down. ಇದ್ರ ಜೊತೆ ಏನ್ ಹಚ್ಕೊಂಡು ತಿನ್ಬೋದು? ಚಟ್ನಿ ಮಾಡೋಕೋದು. ಚಟ್ನಿ or ಕೊಕೊನಟ್ ಚಟ್ನಿ. ಅವ್ರ ಮತ್ತೆ or ಚಿಲ್ಲಿ ಸಾಸ್, ಗ್ರೀನ್ ಸಾಸ್. ಆಕ್ಚುಲಿ ಹಂಗೆ ತಿಂದ್ರು ತುಂಬಾ ಸಕ್ಕತ್ತಾಗಿರುತ್ತೆ. ಸೊ ಯಾ, ಯೂಶಲಿ ನಾ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇಲ್ಲಾಂದ್ರೆ ನಾನು ಇಡ್ಲಿ ಚಟ್ನಿ ವಡ ಸಾಂಬಾರ್ ಇರ್ತದೆ. ಅಂಡ್ ಆಲ್ಸೋ ಇವತ್ತು ಅವ್ರು ಸ್ವಲ್ಪ ದೊಡ್ಡ ದೊಡ್ಡಾಗಿ ಮಾಡಿದಾರೆ, ಇಲ್ಲ ಇನ್ನ ಸ್ಮಾಲ್ ಆಗಿ ಮಾಡ್ತಾರೆ. ನಿಮ್ ಇಷ್ಟ, ನಿಮ್ ಸೈಜ್ ಯಾವ ತರ ಇಷ್ಟ ಆಗುತ್ತೋ ಆ ತರ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಮತ್ತೆ ನೆಕ್ಸ್ಟ್ ಏನ್ ಮಾಡಿ ತೋರಿಸ್ತೀಯಾ? ಏನಿಲ್ಲ, ನೋಡೋಣ. ಅವ್ರು ಹೇಳಿ ಏನು ಮಾಡಬೇಕಂತ. ಎಷ್ಟು ಚುರ್ಮುರಿ, ಆಮೇಲೆ ಬಜ್ಜಿ ಬಜ್ಜಿ ಬೋಂಡ, ಮಂಗಳೂರು ಬಜ್ಜಿ, ಮಂಗಳೂರು ಬಜ್ಜಿ ಅಥವಾ ಇದು ಬಟಾಟಿ ಬೋಂಡ, ಬಟಾಟಿ ಬೋಂಡ ಅಥವಾ ಕ್ಯಾಪ್ಸಿಕಮ್ ಬಜ್ಜಿ. ಯಾ, ಕ್ಯಾಪ್ಸಿಕಮ್ ಬಜ್ಜಿನೋ ಅಥವಾ ಯಾವ್ದಂತಾರ ಮಾಡೋಣ. ಓಕೆ. ಹಾ ಓಕೆ ಗೈಸ್, ಆಚೆ ಮಳೆನೂ ಬರ್ತಾ ಇದೆ. ಸಖತ್ತಾಗಿರೋ ವಡ ಕಾಫಿ ಮಸ್ತ್ ಆಗೋಯ್ತು. ನನ್ನ ಈವ್ನಿಂಗ್ ಮಾತ್ರ ಸೆಟ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಥ್ಯಾಂಕ್ ಯು ಎವ್ರಿವನ್. ನೀವು ವಡ ಟ್ರೈ ಮಾಡ್ಬಿಟ್ಟು ಡೆಫಿನೆಟ್ಲಿ ನನಗೆ ಹೇಳಿ ಹೇಗಾಯ್ತು ಅಂತ. ಜಾಸ್ತಿ ಏನ್ ಬೇಕು ಅವ್ರಿಗೆ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಏನ್ ಬೇಕು ಅಂತ ನಮಗೆ ಹೇಳಿ, ನಾವು ಮಾಡೇ ಮಾಡ್ತೀವಿ. ಸೊ ಮಮ್ಮಿ, ಟೆಲ್ ದೆಮ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. So everyone, please subscribe our YouTube channel and Do like. do like, subscribe and comment. Thank you, Mummy. Okay, guys, do like, share, comment, and subscribe. And keep watching. Bye-bye. Bye. Bye from the Vada as well.